ಶ್ರೀ ಗುರುಭ್ಯೋ ನಮಃ. ಭೋಗಿ ಹಬ್ಬವು ಹಿಂದೂ ಧರ್ಮದಲ್ಲಿ ಅತ್ಯಂತ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಭೋಗಿ ದೇವರ ಆರಾಧನೆ ಮತ್ತು ಹೊಸಚೇತನದ ಹಬ್ಬ. ಭೋಗಿ ಹಬ್ಬ ಭಾರತಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವ ಒಂದು ಮಂಗಳಕರ ಸಂದರ್ಭ. ಇದು ಮಕರ ಸಂಕ್ರಾಂತಿ ಹಬ್ಬದ ಮೊದಲ ದಿನ. ಈ ಹಬ್ಬವು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಭೋಗಿ ಹಬ್ಬವನ್ನು ದೇವರ ಆರಾಧನೆ, ಶುದ್ಧೀಕರಣ ಮತ್ತು ಹೊಸ ಚೇತನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹೊಸ ಆರಂಭಗಳನ್ನು ಸ್ವಾಗತಿಸಲು ಹಳೆಯದನ್ನು ಬಿಟ್ಟು ಬಿಡುವ ಸಮಯ ಇದು. ಈ ಹಬ್ಬವು ನಮ್ಮ ಜೀವನದಲ್ಲಿ ಧನಾತ್ಮಕತೆ, ಭರವಸೆ ಮತ್ತು ಸಂತೋಷವನ್ನು ತುಂಬುತ್ತದೆ. ಭೋಗಿ ಹಬ್ಬವು ನಮ್ಮ ಜೀವನದಲ್ಲಿ ಹೇಗೆ ಪ್ರೇರಣೆಯನ್ನು ನೀಡುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಕಂಡುಕೊಳ್ಳುತ್ತೇವೆ. ಭೋಗಿಯ ಮೂಲವನ್ನು ಹಿಂದೂ ಪುರಾಣಗಳಲ್ಲಿ ಕಾಣಬಹುದು. ಇದು ವಿವಿಧ ದಂತಕಥೆಗಳು ಮತ್ತು ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ. ಈ ಕಥೆಗಳನ್ನು ಭೋಗಿ ಹಬ್ಬದ ಮಹತ್ವವನ್ನು ಎತ್ತಿ ತೋರಿಸುತ್ತವೆ. ಭೋಗಿಯು ಕೇವಲ ಹಬ್ಬವಲ್ಲ, ಇದು ಒಂದು ಜೀವನದ ವಿಧಾನ. ಇದು ನಮಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಪುರಾಣಗಳಲ್ಲಿ ಭೋಗಿ ಹಬ್ಬದ ಹಿಂದೆ ಹಲವಾರು ಪುರಾಣ ಕಥೆಗಳಿವೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಭೋಗಿ ಹಬ್ಬವು ಭಗವಾನ್ ಇಂದ್ರನನ್ನು ಸಂಭ್ರಮಿಸುತ್ತದೆ. ಭಗವಾನ್ ಇಂದ್ರನು ಮಳೆ ಮತ್ತು ಗುಡುಗಿನ ದೇವರು. ರೈತರು ಉತ್ತಮ ಫಲಸುಗಾಗಿ ಇಂದ್ರದೇವರನ್ನು ಪೂಜಿಸುತ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಭೋಗಿ ಹಬ್ಬವು ಭಗವಾನ್ ಕೃಷ್ಣನನ್ನು ನರಕಾಸುರ ಎಂಬ ರಾಕ್ಷಸನನ್ನು ಕೊಂದ ದಿನವನ್ನು ಸೂಚಿಸುತ್ತದೆ. ನರಕಾಸುರನನ್ನು ಕೊಂದ ನಂತರ ಜನರು ಸಂತೋಷದಿಂದ ಬೆಂಕಿಯನ್ನು ಹಚ್ಚಿ ಆತನನ್ನು ಸುಟ್ಟು ಹಾಕಿದರು. ಈ ಕಥೆಗಳು ಭೋಗಿ ಹಬ್ಬದ ಸಂಕೇತವನ್ನು ಎತ್ತಿ ತೋರಿಸುತ್ತವೆ. ಇದು ದುಷ್ಟಶಕ್ತಿಗಳ ಮೇಲೆ ಒಳ್ಳೆಯ ಶಕ್ತಿಗಳ ವಿಜಯವನ್ನು ಸೂಚಿಸುತ್ತದೆ. ಭೋಗಿ ಹಬ್ಬವು ನಮಗೆ ಧೈರ್ಯ, ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಲು ಪ್ರೇರೇಪಿಸುತ್ತದೆ. ಈ ಭೋಗಿ ಆಚರಣೆ ಅಗ್ನಿತಾಪ. ಭೋಗಿ ಹಬ್ಬದ ದಿನದಂದು ಜನರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಮನೆಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿಗಳಿಂದ ಅಲಂಕರಿಸಲಾಗುತ್ತದೆ. ಮನೆಯ ಮುಂದೆ ಹಸಿರು ಮಾವಿನ ಎಲೆಗಳ ತೋರಣಗಳನ್ನು ಕಟ್ಟಲಾಗುತ್ತದೆ. ಭೋಗಿ ಹಬ್ಬದ ಪ್ರಮುಖ ಆಕರ್ಷಣೆಯಿಂದ ಭೋಗಿ ಮಂಟಲು. ಮನೆ ಮುಂದೆ ಒಂದು ದೊಡ್ಡ ಬೆಂಕಿಯನ್ನು ಹಚ್ಚಲಾಗುತ್ತದೆ. ಹಳೆಯ ಮತ್ತು ಬಳಕೆಯಾಗದ ವಸ್ತುಗಳನ್ನು ಈ ಬೆಂಕಿಯಲ್ಲಿ ಸುಡಲಾಗುತ್ತದೆ. ಈ ಆಚರಣೆಯನ್ನು ಪಟಕೊರೆ ಎಂದು ಕರೆಯಲಾಗುತ್ತದೆ. ಇದು ನಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸುತ್ತದೆ. ಪಟಕೋರೆ ಹಳೆಯದನ್ನು ಸುಡುವುದು, ಹೊಸತನ್ನು ಸ್ವಾಗತಿಸುವುದು. ಪಟಕೋರೆ ಭೋಗಿ ಹಬ್ಬದ ಅವಿಭಾಜ್ಯ ಅಂಗ. ಇದು ಕೇವಲ ಹಳೆಯ ವಸ್ತುಗಳನ್ನು ಸುಡುವ ಆಚರಣೆಯಲ್ಲ, ಇದು ನಮ್ಮ ದುಶ್ಚಟಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ತ್ಯಜಿಸುವ ಸಂಕೇತ. ಬೆಂಕಿಯಲ್ಲಿ ಹಳೆಯ ವಸ್ತುಗಳನ್ನು ಸುಟ್ಟು ಬೂದಿಯಾಗುವಂತೆ ಈ ಆಚರಣೆಯು ನಮ್ಮ ಜೀವನದಿಂದ ಎಲ್ಲ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಎಂದು ನಂಬಲಾಗಿದೆ. ಪಟಕೋರೆ ನಮಗೆ ಹೊಸ ಉತ್ಸಾಹ ಮತ್ತು ಉಲ್ಲಾಸದಿಂದ ಜೀವನವನ್ನು ಎದುರಿಸಲು ಸ್ಫೂರ್ತಿ ನೀಡುತ್ತದೆ. ಇದು ನಮಗೆ ಹಿಂದಿನದನ್ನು ಮರೆತು ಮುಂದೆ ಸಾಗಲು ಪ್ರೇರೇಪಿಸುತ್ತದೆ. ಭೋಗಿ ಹಬ್ಬದಂದು ಜನರು ದೇವರಿಗೆ ಕೃತಜ್ಞತೆ ಸಲ್ಲಿಸಲು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಭಗವಾನ್ ಇಂದ್ರ, ಭಗವಾನ್ ವಿಷ್ಣು ಮತ್ತು ಭಗವಾನ್ ಸೂರ್ಯನನ್ನು ಈ ದಿನ ಪೂಜಿಸಲಾಗುತ್ತದೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಹೂವುಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲಾಗುತ್ತದೆ. ದೇವರಿಗೆ ವಿಶೇಷ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಭೋಗಿ ಪೂಜೆಯ ನಮಗೆ ದೇವರ ಕೃಪೆ ಮತ್ತು ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ನಮಗೆ ನಮ್ಮ ಜೀವನದಲ್ಲಿ ಧನಾತ್ಮಕತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಭೋಗಿ ಹಬ್ಬದಂದು ಮೂಡಲಿಕೆ ಎಂಬ ವಿಶೇಷ ಸಿಹಿ ತಿಂಡಿಯನ್ನು ತಯಾರಿಸಲಾಗುತ್ತದೆ. ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ, ಬೆಲ್ಲ, ಕೊಬ್ಬರಿ ಮತ್ತು ಬೇಳೆಕಾಳುಗಳನ್ನು ಬಳಸಿ ಇದನ್ನು ತಯಾರಿಸಲಾಗುತ್ತದೆ. ಮೂಡಲಿಕೆಯನ್ನು ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಇದು ಸಂತೋಷ, ಸಮೃದ್ಧಿ ಮತ್ತು ಸಹೋದರತ್ವದ ಸಂಕೇತ. ಮೂಡಲಿಕೆಯ ಸಿಹಿ ಸವಿಯು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ. ಭೋಗಿ ಹಬ್ಬವು ಭಾರತದ ಸಾಂಸ್ಕೃತಿಕ ಸಮೃದ್ಧಿ ಮತ್ತು ಏಕತೆಗೆ ಸಾಕ್ಷಿ. ಇದನ್ನು ದೇಶಾದ್ಯಂತ ವಿವಿಧ ಹೆಸರುಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ. ಆದರೆ ಹಬ್ಬದ ಮೂಲ ಸಂದೇಶವು ಒಂದೇ ಆಗಿರುತ್ತದೆ. ಇದು
ಒಳ್ಳೆಯತನದ ವಿಜಯ, ಹೊಸ ಆರಂಭದ ಮತ್ತು ಧನಾತ್ಮಕತೆಯ ಸಂದೇಶವನ್ನು ನೀಡುತ್ತದೆ. ಭೋಗಿ ಹಬ್ಬವು ಜನರನ್ನು ಒಂದುಗೂಡಿಸುತ್ತದೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸುತ್ತದೆ. ಭೋಗಿ ಹಬ್ಬವು ನಮಗೆ ಹಲವು ಪ್ರಮುಖ ಸಂದೇಶಗಳನ್ನು ನೀಡುತ್ತದೆ. ಇದು ನಮಗೆ ಹೊಸ ಉತ್ಸಾಹ ಮತ್ತು ಉಲ್ಲಾಸದಿಂದ ಜೀವನವನ್ನು ಎದುರಿಸಲು ಪ್ರೇರೇಪಿಸುತ್ತದೆ. ಹಿಂದಿನದನ್ನು ಮರೆತು ಮುಂದೆ ಸಾಗಲು, ನಮ್ಮ ದುಶ್ಚಟಗಳನ್ನು ತ್ಯಜಿಸಲು ಮತ್ತು ಉತ್ತಮ ವ್ಯಕ್ತಿಗಳಾಗಲು ಇದು ನಮಗೆ ಸ್ಫೂರ್ತಿ ನೀಡುತ್ತದೆ. ಭೋಗಿ ಹಬ್ಬವು ನಮಗೆ ನಮ್ಮ ಜೀವನದಲ್ಲಿ ನವ ಚೈತನ್ಯವನ್ನು ತುಂಬುತ್ತದೆ. ಇದು ನಮಗೆ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸಿನ ಹಾದಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡುತ್ತದೆ. ಭೋಗಿ ಹಬ್ಬವು ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ಒಂದು ಜೀವನದ ವಿಧಾನ. ಇದು ನಮಗೆ ಧನಾತ್ಮಕತೆ, ಭರವಸೆ ಮತ್ತು ಸಂತೋಷದಿಂದ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ. ಭೋಗಿ ಹಬ್ಬವು ಭಾರತದ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ನಮಗೆ ನಮ್ಮ ಮೂಲ, ನಮ್ಮ ನಂಬಿಕೆಗಳನ್ನು ಮತ್ತು ನಮ್ಮ ಮೌಲ್ಯಗಳನ್ನು ನೆನಪಿಸುತ್ತದೆ. ಭೋಗಿ ಹಬ್ಬವು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಈ ವಿಡಿಯೋ ಮೂಲಕವಾಗಿ ನಾವು ತಿಳಿಸಿಕೊಡುತ್ತೇವೆ. ಥ್ಯಾಂಕ್ ಯು ಫಾರ್ ವಾಚಸ್. ಇದೇ ತರಹ ಎಲ್ಲ ಹಬ್ಬದ ಆಚರಣೆಗಳನ್ನು ನೀವು ತಿಳಿಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ.